ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ದೇವದಾಸರ ಲಿಸ್ಟ್ನಲ್ಲಿ ಇವತ್ತಿಂದ ಇನ್ನೊಂದು ಹೆಸರು ಆಪುಂಡು ರಾಘವ ಯಾನೇನು ಲೆಕ್ಕನೆ ಆಪುಂಡು ದೇವದಾಸ ಗಾಯತ್ರಿ, ಅಂತೂ ನಿನಗ್ ನೀನೇ ಮೋಸ ಮಾಡ್ಕೋತಿದ್ಯಾ ಗಾಯತ್ರಿ. ನಿನಗೆ ಅಂದ್ರೆ ನಿನ್ ಮನ್ಸಿಗೆ, ನಿನ್ ಆಸೆಗೆ, ನಿನ್ ವ್ಯಕ್ತಿತ್ವಕ್ಕೆ, ನಿನ್ ಹುಟ್ಟಿಗೆ, ನಿನ್ನ ಜೀವನಕ್ಕೆ ನಾನೇನ್ ಮಾಡ್ಲಿ? ಇದು ನನಗ ಅನಿವಾರ್ಯ. ಅನಿವಾರ್ಯ ಅಂದ ಮಾತ್ರಕ್ಕೆ ಕೆಟ್ಟದನ್ನ ಕರೆದು ಒಪ್ಕೊಳ್ಳೋದು ಒಳ್ಳೇದಾ? ರಾಘವ್ಗೆ ನೀನ್ ಅನಿವಾರ್ಯ ಅನ್ನೋದು ಗೊತ್ತಿಲ್ವಾ ನಿನಗೆ? ನೀನ್ ಯಾರು ಅಂತಾನೆ ನಿನಗ್ ಗೊತ್ತಿಲ್ಲದೆ ರಸ್ತೆ ಬದಿಲ್ ಬಿದ್ದಿದಾಗ ನಿನ್ನನ್ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ನೀನು ಉಳಿಯೋ ಹಾಗೆ ಮಾಡಿದ್ದು ರಾಘವ್. ಇವತ್ತು ನೀನು ಬದುಕಿದ್ಯಾ ಅನ್ನೋದಕ್ಕೆ ಕಾರಣ ರಾಘವ್. ಅಂಥವನು ನಿನ್ನ ಕೈಯಲ್ಲಿ ಕಪಾಳಕ್ಕೆ ಹೊಡಿಸ್ಕೋಬೇಕಾ? ಹಾಗಂತ ನಮ್ಮ ತಾಯಿ ಕೊಟ್ಟು ಮಾತನ್ನು ಬರೀಬೇಕಾ? ನಿನಗೆ ಹಳೆ ನೆನಪುಗಳನ್ನ ತಂದ್ಕೊಡೋದಕ್ಕೆ ಒದ್ದಾಡ್ದವನು ರಾಘವ್. ಅವನು ಮುಖ್ಯನಾ? ನಿನ್ ತಾಯಿ ಕೊಟ್ಟು ಮಾತು ಮುಖ್ಯನಾ? ಹಾಗೊಂದ್ ವೇಳೆ ಮಾತೆ ಮುಖ್ಯ ಅನ್ನೋದಾದ್ರೆ ನೀನು ರಾಘವ್ಗೆ ಮದ್ವೆ ಆಗೋ ಮಾತು ಕೊಟ್ಟಿದ್ದೆ ತಾನೆ? ನೀನ್ ನಿನ್ ತಾಯಿ ಕೊಟ್ಟು ಮಾತೆ ಮುಖ್ಯ ಅಂತ ಯಾವ್ದೋ ಭ್ರಮೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಡೀತಿದ್ಯಾ. ಆದ್ರೆ ಹೆತ್ತವ್ರು ಯಾವತ್ತಿದ್ರು ತಮ್ಮ ಮಕ್ಕಳು ಸಂತೋಷವಾಗಿರ್ಲಿ ಅಂತ ಬಯಸ್ತಾರೆ ಹೊರತು ದುಃಖ ಪಡ್ಲಿ ಅಂತಲ್ಲ. ಕೊಟ್ಟು ಮಾತು ಅವ್ರು ನಿಮ್ ಮಾವ ಅಂತ ಗೊತ್ತಾಗಿದ್ದು ನಿನಗ್ ನೆನಪು ಬಂದ್ಮೇಲೆ ಅನ್ನೋದನ್ನ ಮರಿಬೇಡ. ಇಷ್ಟಕ್ಕೂ ಹುಟ್ಟಿದಾಗಿಂದ ಅವ್ರನ್ನೇನ್ ನೋಡಿದ್ಯಾ ನೀನು? ಅಥವಾ ಅವ್ರೇನಾದ್ರೂ ಗೊತ್ತಿದ್ರ ನೀನು? ನಿನ್ ತಾಯಿ ನಿನ್ ಹತ್ರ ಮಾತು ತಗೊಂಡು ಅದನ್ನ ಉಳ್ಸಕ್ಕೋಸ್ಕರ ನೀನು ಅವ್ರ ಅಣ್ಣಂಗ್ ಮಾತು ಕೊಟ್ಟೆ. ಇದೆಲ್ಲ ನಿನಗ್ ಗೊತ್ತಿದ್ದೇ ಆಯ್ತು. ಆದ್ರೆ ರಾಘವ್ ಜೊತೆ ನಿನ್ ಪ್ರೀತಿ ನಿನಗೆ ಗೊತ್ತಿಲ್ಲದೆ ಆಯ್ತು. ರಾಘವ್ ಸೀತಾರಾಮಯ್ಯನವ್ರ ಮೊಮ್ಮಗ ಅಂತ ನೀನೇನು ಅವನನ್ನ ಪ್ರೀತಿಸ್ತೀಯಾ? ಇಲ್ಲ ತಾನೆ? ನಿನ್ನ ಜೀವನ ನಿನಗ್ ಮುಖ್ಯ ಆಗ್ಬೇಕು. ನಿನ್ನನ್ನು ಪ್ರೀತಿಸೋನು ನಿನಗ್ ಮುಖ್ಯ ಆಗ್ಬೇಕು. ನೀನು ಅವನ ಕೈ ಹಿಡಿಬೇಕು. ಇಲ್ಲ, ನನಗೆ ಒಗ್ಗಟ್ಟು ಕುಟುಂಬ ಮುಖ್ಯ, ಅವನ ಸಂತೋಷ ಮುಖ್ಯ, ನನಗೆ ತಾಯಿ ಕೊಟ್ಟು ಮಾತು ಮುಖ್ಯ. ಹಾಗಾದ್ರೆ ನಿನಗೆ ರಾಘವ್ ಬಗ್ಗೆ ಯಾವ ಭಾವನೆಗಳು ಇಲ್ಲ? ಇಲ್ಲ, ಈ ಮದನ್ ಮೋಹನ್ ಅನ್ನೋ ಹೆಣ್ಣು ಬಾಕನ ಕೈ ಹಿಡಿದು ರಾಘವ್ನ ಮರ್ತು ಬಿಡ್ತೀಯಾ? ಮರಿತೀನಿ,
ನಾನ್ ಪ್ರೀತಿಸಿದವ್ರ ಮೇಲೆ ಕೈ ಮಾಡ್ಬಿಟ್ಟಲ್ಲ ಅನ್ನೋ ಕಾರಣ ನಿನ್ನನ್ನ ಚುಚ್ತಿದೆ. ಅದಕ್ಕೆ ಕಣ್ಣೀರು ಹೇಳ್ತಿರೋ ಸತ್ಯದ ಕಡೆ ಹೋಗು ಗಾಯತ್ರಿ. ಇಲ್ಲದೆ ಹೋದ್ರೆ ಜೀವನ ಪೂರ್ತಿ ನೀನ್ ಎಷ್ಟೇ ಕಣ್ಣೀರ್ ಸುರಿಸಿದ್ರು ಅದ್ ನಿನಗ್ ಸಮಾಧಾನ ಕೊಡೋದಿಲ್ಲ. ನೀನ್ ಕಳ್ಕೊಂಡಿರೋದು ನಿನಗ್ ಮತ್ತೆ ಸಿಗೋದಿಲ್ಲ. ಸಮಾಧಾನ ಹೇಗ್ ಮಾಡ್ಕೊಳ್ಬೇಕು ಅಂತ ನನಗ್ ಗೊತ್ತು. ಸುಳ್ಳು, ನಿನ್ನ ಮನ್ಸಿಗೆ ಸುಳ್ಳು ಹೇಳ್ಬೇಡ. ಮನಸ್ಸಿಲ್ಲದೆ ನಾನು ಬದುಕಬಲ್ಲೆ, ನಿಜ. ಯಾಕಂದ್ರೆ ನಿನ್ನ ಮನ್ಸಿರೋದು ರಾಘವ್ ಹತ್ರ. ಮಾತನ್ನ ತಪ್ಪಿಸ್ಕೊಂಡು ಬದುಕ್ಬೋದು, ಆದ್ರೆ ಮನ್ಸನ್ನ ತಪ್ಪಿಸ್ಕೊಂಡು ಬದುಕಕ್ಕಾಗೋದಿಲ್ಲ. ಇದೇ ಸತ್ಯ. ಇಷ್ಟ ಅಲ್ವಾ ನಿನಗೆ? ಇಷ್ಟಕ್ಕೂ ನಾನ್ ಇವ್ರನ್ನ ಮದ್ವೆ ನಿನಗೇನ್ ಪ್ರಾಬ್ಲಮ್? ನನಗಿಂತಲೂ ಜಾಸ್ತಿ ಇದು ನನ್ನ ಲೈಫ್. ನಾನ್ ಅನ್ಕೊಂಡ್ ಹಾಗೆ ನಡೆಯುತ್ತೆ ಹೊರತು ನೀನ್ ಅನ್ಕೊಂಡ್ ಹಾಗಲ್ಲ. ಪ್ರೀತ್ಸವ್ರನ್ನ ಮನ್ಸಾರೆ ನೆನ್ಸ್ಕೊಂಡು ಹಚ್ಚೆ ಹಾಕ್ಸ್ಕೊಂಡ್ರೆ ಖಂಡಿತ ನೋವಲ್ಲ. ಸುಮ್ನೆ ಬಂದು ನನ್ನ ಜೀವನ ಯಾಕೆ ಹಾಳು ಮಾಡ್ತಿದ್ಯಾ? ಸದ್ಯಕ್ಕಂತೂ ನಾನು ಯಾವಾಗ್ಲೂ ನಿಮ್ ಜೊತೆ ಇರಕ್ಕಾಗಲ್ಲ, ಆದ್ರೆ ಇದಿರ್ಬೋದು. ಹೆಸರನ್ನ ಕರೆಯೋ ಅರ್ಹತೆ ನಿನಗಿಲ್ಲ. ನಾನು ಮದನ್ ಮೋಹನ್ ಹೆಂಡತಿ ಆಗೋಳು. ಸಂತೋಷಕ್ಕೆ ಮನೇಲಿ ನನಗೂ ಒಂದು ಜಾಗ ಸಿಕ್ತಿದೆಯಲ್ಲ ಅನ್ನೋ ಆನಂದಕ್ಕೆ ನಾನು ಚೆನ್ನಾಗಿರ್ತೀನಿ. ಇಷ್ಟಕ್ಕೂ ಇಲ್ಲ ನಾನು ಬಂತು. ನನಗೆ ಹೇಗೆ ಬೇಕೋ ಹಾಗಿರ್ತೀನಿ. ಕೇಳೋದಕ್ಕೆ ನೀನ್ ಯಾರು? ಕೀರ್ತಿ, ನೀನ್ ಬೇರೆಯವ್ರಿಗೆ ಒಳ್ಳೇದನ್ನ ಮಾಡ್ತಿದ್ದೀನಿ ಅನ್ನೋ ಭ್ರಮೆನಲ್ಲಿ ನಿನಗ್ ನೀನೆ ಮೋಸ ಮಾಡ್ಕೋತಿದ್ಯಾ? ಒಂದಂತೂ ನಿಜ, ನೀನ್ ಯಾವುದೋ ಒಂದು ಸಮಸ್ಯೆಯಲ್ಲಿದ್ಯಾ. ಆದ್ರೆ ಅವನು ಯಾಕೆ ಮದುವೆ ಆಗ್ತಿದ್ಯಾ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ಇವತ್ತು ನೀನ್ ಎಲ್ಲಿದ್ಯಾ ಅನ್ನೋದು ಗೊತ್ತಾದ್ರೆ ನಾನು ನಿನ್ನ ಕನ್ವಿನ್ಸ್ ಮಾಡ್ತೀನಿ ಕೀರ್ತಿ. ನಿನ್ನ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡ್ತೀನಿ. ಎಲ್ಲಿದ್ಯಾ ಕೀರ್ತಿ? ಅಲ್ಲ, ನಿನ್ನನ್ನು ಪ್ರೀತಿ ಮಾಡ್ತಿರೋ ಶುದ್ಧ ಹೃದಯ ನಂದು. ನೀನು ಒಳ್ಳೇದಕ್ಕೆ ನಾನು ಯಾವಾಗ್ಲೂ ಇರ್ತೀನಿ ಅನ್ನೋದನ್ನ ಮರ್ತಿದ್ಯಾ? ನನಗೆ ನೀನ್ ಸಿಗ್ಬೇಕು, ಸಿಗೋ ದಾರಿ ಸಿಗ್ಬೇಕು. ಕಮಾನ್ ಕೀರ್ತಿ, ಜೀವನನ ಕಮರ್ಷಿಯಲ್ ಆಗಿ ಯೋಚನೆ ಮಾಡಬೇಕು. ಆಗಲೇ ಅದ್ರ ಬ್ಯೂಟಿ ನಮಗೆ ಅರ್ಥ ಆಗೋದು. ಜನ ದುಡ್ಡಲ್ಲಿ ಏನೂ ಇಲ್ಲ, ದುಡ್ಡಿಂದ ಏನು ಆಗಲ್ಲ ಅಂತ ಹೇಳ್ತಾನೆ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ನಾಳೆ ನಮಗೆ ಗ್ಯಾರಂಟಿ ಇಲ್ಲ ಅಂದ ತಕ್ಷಣ ಇನ್ಶೂರೆನ್ಸ್ ಮಾಡ್ತಾರೆ. ಎಲ್ರು ಹೇಳ್ತಾರೆ ನಡೆಯಲ್ಲ, ಆದ್ರೆ ನಾನು ಏನ್ ಹೇಳ್ತೀನೋ ಹಾಗಿರ್ತೀನಿ. ಮನುಷ್ಯನ ಸ್ಟೇಟಸ್ ಇಂದ ಗುರುತಿಸ್ತಾರೆ, ಉಡುಗೆ ತೊಡುಗೆನ ಬ್ರ್ಯಾಂಡ್ ಇಂದ ಗುರುತಿಸ್ತಾರೆ. ಬ್ರ್ಯಾಂಡೇ ಸ್ಟೇಟಸ್ ನ ಸಿಂಬಲ್ ಅನ್ನೋದು ನಿನ್ ತಲೆಯಲ್ಲಿ. ಈ ಯಾವ್ದೋ ಯಾರ್ಡ್ನಲ್ಲಿ ನಾಯಿ ಬಂತು ಅಂತ ಆ ಬ್ರೀಡ್ ರೇಟ್ ಜಾಸ್ತಿ ಆಗಿಲ್ವಾ? ಹಾಗೇನೆ ಈಗ ನಾನು ಏನ್ ಮಾಡ್ಬೇಕು? ಆಗಿದ್ದನ್ನೆಲ್ಲ ಮರಿಬೇಕು.
ಬಾಯ್ ಫ್ರೆಂಡ್ ಅನ್ನೋ ಗಂಡಿಗಿಂತ ಗಂಡ ಇಂಪಾರ್ಟೆಂಟ್ ಅನ್ನೋದನ್ನ ನೆನಿಬೇಕು. ನೋಡು, ಈ ದೊಡ್ಡ ಮಾಲಲ್ಲಿ ನಿನಗೆ ಏನ್ ಅನ್ಬೇಕು ಅದನ್ನ ತಗೊಂಡು. ಅಂದ್ರೆ ನೋಡಿ ಕೀರ್ತಿ, ನೀನ್ ನನ್ನವಳು, ನನ್ನ ಹತ್ರ ಇರೋದೆಲ್ಲ ದಿ ಬೆಸ್ಟ್. ನನ್ನ ಕೈ ಹಿಡಿತಿರೋ ನೀನು ಟಾಪ್ ಕ್ಲಾಸ್. ಸೊ ಈ ಮದನ ಮೋಹನ ಹೆಂಡತಿ ಆಗೋಳು ಕ್ಲಾಸ್ ಆಗಿರೋದನ್ನೇ ಸೆಲೆಕ್ಟ್ ಮಾಡಬೇಕು. ಏನ್ ಬೇಕು ತಗೋ. ಏನ್ ತಗೋಬೇಕು? ಏನ್ ಕೀರ್ತಿ ನೀನು ಒಂದ್ ಹೆಣ್ಣಿಗೆ ನಾನು ಇದನ್ನೆಲ್ಲ ಹೇಳ್ಕೊಡ್ಬೇಕಾ? ಓಕೆ, ಎಷ್ಟೇ ನನ್ನ ಹತ್ರ ಮಾತಾಡಿದ್ರು ತುಟಿ ಒಣಗದೆ ಇರುವಂತ ಲಿಪ್ಸ್ಟಿಕ್ ತಗೋ. ನಿನ್ನ ಬ್ಯೂಟಿನ ಬ್ಯೂಟಿಫುಲ್ ಆಗಿ ತೋರಿಸೋ ಬಟ್ಟೆ ತಗೋ. ಅಂಗಾಲನ್ನ ಹತ್ತಲ್ಲಿ ಇಟ್ಕೊಂಡು ಓಡಾಡ್ತಿದ್ದೀನಿ ಅನ್ನೋ ಫೀಲ್ ಕೂಡ ಚಪ್ಪಲಿ ತಗೋ. ಕಾಲನ ಮರೆಸುವಂತ ವಾಚ್ ತಗೋ. ನಿನ್ನ ಮನಸ್ಸಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೋ. ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡ. ಗೋ. ಅಲ್ಲ, ಇದೆಲ್ಲ ಈಗ್ಲೇ? ಓ ಕೀರ್ತಿ, ಅದೆಲ್ಲ ಈಗ್ಲೇ ಆಗ್ಬೇಕು. ಆಮೇಲೆ ಎಲ್ಲ ಪರ್ಚೇಸ್ ಆದ್ಮೇಲೆ ಮದುವೆಗೊಂದು ರಿಚ್ ಸಾರಿ ತಗೋ, ಅದನ್ನ ಮರಿಬೇಡ. ರೆಡಿಮೇಡ್ ಬ್ಲೌಸ್ ಅದೇ ಸಿಗುತ್ತೆ. ಅದ್ಯಾಕೆ? ಏನ್ ಕೀರ್ತಿ, ಮದುವೆಗೆ ನೀನು ಉಟ್ಕೊಳಕ್ ಬೇಕಾಗತ್ತಲ್ಲ. ಮದ್ವೆ ಟೈಮಿಗೆ ತಗೊಂಡ್ರಾಯ್ತು. ಅಯ್ಯೋ, ಮದುವೆ ಟೈಮ್ ಪೂರೈತರು ಕೊಟ್ಟ ಆಯ್ತಲ್ಲ. ಯಾವಾಗ? ನಾಳೆ 11ರಿಂದ 11:30 ಒಳಗೆ ನಡೆಯುವ ಶುಭ ಲಗ್ನದಲ್ಲಿ ಮದನ್ ಮೋಹನ್ ಕೀರ್ತಿ ಮದುವೆ ಆಗ್ತಾರೆ. ಓಹ್, ಸಂತೋಷದಲ್ಲಿ ಶಾಕ್ ಆಯ್ತಾ? ಅಲ್ಲ, ಇಷ್ಟ ಅರ್ಜೆಂಟ್ ಆಗಿ ಆಗಬೇಕು. ಜೀವನದಲ್ಲಿ ಎಷ್ಟೋ ಕೆಲಸಗಳನ್ನ ನಾವು ಪೋಸ್ಟ್ಪೋನ್ ಮಾಡಿ ವೇಸ್ಟ್ ಮಾಡ್ಕೋತೀವಿ. ಅದರಲ್ಲೂ ನಿನ್ನಂತ ಸೌಂದರ್ಯನ ಎದುರಿಗಿಟ್ಕೊಂಡು ದಿನ ತಳ್ಳುವಂತ ದಡ್ಡ ನಾನಲ್ಲ. ಕೀರ್ತಿ, ಕಮನ್, ಬೇಗ. ತುಂಬಾ ಸಡನ್ ಆಗಿ. ಸಡನ್ ಆಗಿ ಸಿಂಪಲ್ ಮದುವೆ ಅಂತ ನೀನ್ ಬೇಜಾರು ಮಾಡ್ಕೋಬೇಡ. ಅದ್ದೂರಿ ಅನ್ನೋದು ಲೈಫ್ ನಲ್ಲಿ ಇರ್ಬೇಕೆ ಹೊರತು ಆಗೋ ಮದುವೆಲಲ್ಲ. ಅರ್ಜೆಂಟ್ ಆಗಿ ಮದುವೆ ಆಗೋದು, ಆರಾಮಾಗಿ ಜೀವನ ಮಾಡೋದು, ಇದು ನನ್ನ ಲೈಫ್ ಸ್ಟೈಲ್. ಸೊ ನಾಳೆ ಮಂಜುನಾಥ ಟೆಂಪಲ್ ಅಲ್ಲಿ ನನಗೆ ಗೊತ್ತಿರೋ 4 ಜನರ ಮುಂದೆ ನಾವಿಬ್ರು ಗಂಡ ಹೆಂಡತಿ ಆಗ್ತಿದ್ವಿ. ಆಮೇಲೆ ಮಾರಿಷಸ್ ಹನಿಮೂನ್. ನೋಡು, ನಿನಗೆ ಪರ್ಚೇಸ್ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಕಮಾನ್, ಬೇಗ. ಕೀರ್ತಿ, ಬಾ ಕೀರ್ತಿ. ರಾಘವ, ಏನು ಯಾಕೋ ಹೀಗಿದ್ಯಾ? ನಿನ್ ಮುಖ ಏನಾದ್ರು ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನನ್ನ ಹೆಸರನ್ನ ಕರೆಯೋ ಅರ್ಹತೆ ನಿನಗಿಲ್ಲ. ನಾನು ಮದನ್ ಮೋಹನ್ ಹೆಂಡತಿ ಆಗೋಳು. ರಾಘವ, ನನ್ನ ಮಾತು ಕೇಳ್ತಿದ್ಯೇನೋ? ನೀನೊಬ್ಬ ಹೀಗಿರೋದ್ರಿಂದ ಇಡೀ ಮನೆ ವಾತಾವರಣ ಹೇಗಿದೆ ಅಂತ ನೀನು ಯೋಚನೆ ಮಾಡಿದ್ಯಾ? ನೀನೊಬ್ಬ ನೋವು ತಿಂತಿರೋದ್ರಿಂದ ಇಡೀ ಮನೆನೇ ನೋವು ತಿಂತಿದೆ. ನಿನ್ನ ಜೀವನದಲ್ಲಿ ನೀನು ಅಂದ್ಕೊಂಡಿದ್ದ ವಿಷಯ ನಡೆದಿಲ್ಲ, ಅದಕ್ಕಂತ ಇಡೀ ಮನೆನೇ ಬೇಜಾರಾಗ್ಬೇಕಂತ. ಇಷ್ಟಕ್ಕೂ ನಮ್ಮ ಸಂತೋಷ ನೀನೇ. ನಿನ್ನ ಮನೆಯವ್ರ ಸಂತೋಷ ಬಿಟ್ಟು ಬೇರೆ ಅವ್ರ ಸಂತೋಷಕ್ಕೆ ಬದುಕ್ತೀನಿ ಅಂತ ಬಾಂಡ್ ಪೇಪರಲ್ಲಿ ಏನಾದ್ರು ಬರೆದು ಕೊಟ್ಟಿದ್ಯಾ? ಏನು, ನೀನ್ ಜೀಚಿನ ಕೆರೆ ಮೇಲೆ ಬದುಕ್ತೀನಿ ಅಂತ ಬಾಂಡ್ ಪೇಪರ್ ಅಲ್ಲಿ ಬರೆದು ಕೊಟ್ಟಿದ್ದೀನಾ? ಮನೆಗೆ ಸಂತೋಷ ಸಾಲಾಗಿ ಬರ್ತಿತ್ತು, ಆದ್ರೆ ಇತ್ತೀಚೆಗೆ ದುಃಖದ ಸರದಿ ಶುರುವಾಗಿದೆ. ಅದನ್ನ ಬದಲಾಯಿಸುವ ಜವಾಬ್ದಾರಿ ನಿನ್ ಮೇಲಿದೆ. ಇನ್ನೊಂದು ಕ್ಷಣ ನೀನ್ ಇಲ್ಲಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಈ ಮನೇಲಿ ಮತ್ತೆ ನಗು ಕಾಣ್ಬೇಕಂದ್ರೆ ಇನ್ನೊಂದು ಸಂಭ್ರಮ ಆಗ್ಲೇಬೇಕು. ಮನಸ್ಥಿತಿ ಹೇಗಾದ್ರೂ ಇಲ್ಲಿ, ಪರಿಸ್ಥಿತಿ ಬದಲಾಗ್ಬೇಕು. ಆ ಕೀರ್ತಿ ಸರಿ ಇಲ್ಲ ಕಣೋ, ಅವಳು ಮರ್ತು ಬಿಡು. ದಯವಿಟ್ಟು ಹೆತ್ತವಳ ಮಾತಿಗೆ ಬೆಲೆ ಕೊಡು. ನೋಡು ರಾಘವ, ಈ ಮನೇಲಿ ಯಾರು ಸ್ವಾರ್ಥಕ್ಕೆ ಬದುಕೋರಲ್ಲ. ಅದೇ ನಿನ್ ಸ್ವಾರ್ಥಕ್ಕೆ ಈ ಮನೆ ದುಃಖ ತಿನ್ನೋದು ತಪ್ಪಲ್ವಾ? ನಿನ್ ತಾಯಿಯಾಗಿ ಒಂದು ಮಾತು ಕೇಳ್ತೀನೋ, ನಡೆಸ್ಕೊಡು. ಇದೇ ನನ್ನ ಕೊನೆ ಮಾತು. ಇನ್ಮೇಲೆ ಯಾವತ್ತೂ ನಾನು ಏನು ಕೇಳಕ್ಕೂ ಹೋಗಲ್ಲ. ನಡೆಸ್ಕೊಡ್ತೀಯಲ್ಲ ಕಂದ, ಪ್ಲೀಸ್ ಕಣೋ, ನಿನ್ನ ಕೈ ಮುಗಿತೀನಿ ಕಣೋ, ಪ್ಲೀಸ್. ಇಲ್ಲಮ್ಮ, ನೀನ್ ಈ ರೀತಿ ಮಾಡಬಾರ್ದು. ಏನ್ ಹೇಳು? ನಿನ್ನ ಮನಸ್ಸಲ್ಲಿರೋಳನ್ನ ಮರೆತು ಬೇರೆ ಮದುವೆ ಆಗಿ.
ಹೊಸದನ್ನು ಒಪ್ಕೊಂಡಾಗ ಆ ಮನೆ ಹಾಳು ಕೀರ್ತಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಅದೇ ಒಂದು ದೊಡ್ಡ ಅಪಶಕುನ. ಅವಳನ್ನ ಮನಸ್ಸಿಂದ ಕಿತ್ತು ಬಿಸಾಕಿ ನನಗೋಸ್ಕರ ಈ ಮನೆಗೋಸ್ಕರ ಇನ್ನೊಂದು ಮದ್ವೆಗೆ ಒಪ್ಬಿಡೋ. ಇಷ್ಟಕ್ಕೂ ಇದು ನನ್ನ ಬದುಕು. ನನಗೆ ಹೇಗೆ ಬೇಕೋ ಹಾಗಿರ್ತೀನಿ. ಕೇಳೋದಕ್ಕೆ ನೀನ್ ಯಾರೋ? ಮಾತಾಡೋ ರಾಘವ, ನಿನ್ನನ್ನೇ ನಾನು ಕೇಳ್ತಿರೋದು. ಆಯ್ತಮ್ಮ, ಇಷ್ಟಂಗೆ ಆಗಿ. ಬರೀ ಮೋಸದಾಟ ಆಡ್ತೀಯ ಹೋಗೋ. ಏನ್ ಮೋಸ? ನಾನು ಕರೆಕ್ಟಾಗಿ ಆಡ್ತಿದ್ದೀನಿ ಆಡಮ್ಮ. ಸೋಲ್ತೀನಿ ಅಂತ ಭಯ ಅಮ್ಮ. ಮಹಾರಾಣಿ ಬಂದ್ಲು. ನಿನ್ ರಾಣಿ ಓ, ನಮ್ ರಾಣಿನೇ ಬಿದ್ದೋದ್ಲಾ? ತಂಗಿಮ್ಮ ಇವಾಗ ಬಂದ್ಯಾ? ಬಾ, ನೀನು ಒಂದು ಆಟ ಆಡು. ಈಗಾಡೆ ಸೈನಿಕನ ಔಟ್. ಕೀರ್ತಿ, ಯಾಕಮ್ಮ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ಯಾ? ಯಾಕೋ ತಲೆ ಭಾರ ಅನ್ನಿಸ್ತಿತ್ತಮ್ಮ. ಬೇಡ್ದಿರೋ ಯೋಚನೆಗಳನ್ನೆಲ್ಲ ತಲೆಗೆ ತುಂಬಿಕೊಂಡ್ರೆ ತಲೆ ಏನು ಜೀವನನೇ ಭಾರ ಆಗುತ್ತೆ. ನೀವು ಹೇಳ್ತಿರೋದು ಎಷ್ಟು ಸತ್ಯನಮ್ಮ. ಕೆಲವೊಂದ್ಸಲ ನಮ್ಮ ಯೋಚನೆಗಳ ಜೊತೆ ಬೇರೆಯವ್ರ ಯೋಚನೆಗಳನ್ನ ಹೊತ್ಕೊಳ್ಳೋದು ಅನಿವಾರ್ಯ ಆಗ್ಬಿಟ್ಟಿರುತ್ತೆ. ಯಾಕೆ ಹೇಳು? ಬೇರೆಯವ್ರನ್ನ ನಮ್ಮವರು ಅನ್ಕೊಂತೀವಲ್ಲ, ಅದಕ್ಕೆಮ್ಮ. ಈಗ ನೀವು ನನ್ನನ್ನು ಅನ್ಕೊಂಡಿದ್ದೀರಲ್ಲ, ಹಾಗೆ ನಾವು ಮಾತ್ರ ಹಾಗೆ ಅನ್ಕೊಂಡಿಲ್ಲಮ್ಮ. ನೀನು ಹಾಗೆ ಆಗ್ಬಿಟ್ಟಿದ್ಯಾ. ಥ್ಯಾಂಕ್ಸಮ್ಮ. ಅಮ್ಮಂಗೆ ಮಕ್ಳು ನೋವು ಏನು ಅಂತ ಗೊತ್ತಾಗ್ತಿರುತ್ತಮ್ಮ. ಅಂದ್ರೆ ಸದ್ಯಕ್ಕೆ ನೀನು ಯಾವುದನ್ನು ಹೇಳೋಕ್ಕಾಗದೇ ಇರೋಂಥ ಗೊಂದಲದಲ್ಲಿದೆಯಾ ಅನ್ಸುತ್ತೆ. ಗೊಂದಲನ, ಚಿಂತೆನ, ಯಾವುದು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಬಿಡು, ಆ ಗೊಂದಲಕ್ಕೆ ಏನಾದರೂ ಪರಿಹಾರ ಇದೆಯಮ್ಮ? ಪರಿಹಾರ ಇದೆ, ಆದ್ರೆ ನಾನು ಯಾವ ತೀರ್ಮಾನ ತಗೊಳ್ತೀನಿ ಅನ್ನೋದ್ರ ಮೇಲೆ ಆ ಪರಿಹಾರ ನಿಂತಿದೆ. ತೀರ್ಮಾನ ತಗೊಂಡಿದ್ಯೋ? ತಗೋಬೇಕು. ತಗೊಳ್ಳೇಬೇಕಾಗಿತ್ತು, ತಗೊಂಡಿದ್ದೀನಿ. ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆಯಮ್ಮ. ನೀನು ಯಾವ ತೀರ್ಮಾನ ತಗೊಂಡ್ರು ಅದು ಒಳ್ಳೇದೇ ಆಗಿರುತ್ತೆ. ಒಳ್ಳೆ ತೀರ್ಮಾನ ಅಂದ್ರೆ ಏನಮ್ಮ? ನಮ್ಮ ಯಾವ ತೀರ್ಮಾನ ಬೇರೆಯವರಿಗೆ ಸಂತೋಷ ಕೊಡುತ್ತೋ ಅದೆಲ್ಲ ಒಳ್ಳೆ ತೀರ್ಮಾನನೇ ಕೀರ್ತಿ. ಇಷ್ಟಕ್ಕೂ ನಮ್ಮ ಸುತ್ತಮುತ್ತ ಇರೋರೆಲ್ಲ ಸಂತೋಷವಾಗಿದ್ರೆ ತಾನೆ ನಾವು ಸಂತೋಷವಾಗಿರೋಗಾಗೋದು. ಸತ್ಯವಾದ ಮಾತಮ್ಮ. ಆದ್ರೆ ನಾನೀಗಿರೋ ಪರಿಸ್ಥಿತಿ ಏನು ಅಂತ ಹೇಗೆ ಹೇಳಬೇಕು ಅಂತ ನನಗೆ ಹೇಳುವಂಥ ವಿಷಯ ಆಗಿದ್ರೆ ನೀನೇ ಹೇಳ್ತಾ ಇದ್ದೆ. ಕೆದ್ಕಿ ಕೇಳೋದು ನನ್ನ ಅಭ್ಯಾಸ ಅಲ್ಲಮ್ಮ. ನಾನು ಹೇಳೋದಿಷ್ಟೇ, ಯಾವತ್ತೂ ನೀನು ನಿನ್ನ ಮನಸ್ಸಿನ ಮಾತನ್ನು ಕೇಳು, ಅದೇ ನಿನ್ನ ದಡ ತಲುಪಿಸುತ್ತೆ.